ಮಂಡ್ಯದಲ್ಲಿ ಕೆಆರ್ಎಸ್ ಡ್ಯಾಂ ವಿಚಾರವಾಗಿ ಅಧಿಕಾರಿಗಳು ಪದೇ ಪದೇ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ. ಇದರ ಪರಿಣಾಮ ಏನು? ಅಪಾರ ಪ್ರಮಾಣದ ನೀರು ಪೋಲಾಗಿದೆ. ಕೆಆರ್ಎಸ್ ಡ್ಯಾಂನ ಗೇಟ್ ಓಪನ್ ಮಾಡಿ ನದಿಗೆ ನೀರು ಹರಿದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 2000 ಕ್ಯೂಸೆಕ್ ನೀರು ಪೋಲಾಗಿದೆ. ಭಾನುವಾರ ರಾತ್ರಿ ಏಕಾಏಕಿ ಗೇಟ್ ಓಪನ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ರಾತ್ರಿ ತನಕ ಕೂಡ ನದಿಗೆ ಡ್ಯಾಂನ ನೀರು ಹರಿದಿದೆ. ಹಲವು ಗಂಟೆಗಳ ಕಾರ್ಯಾಚರಣೆ ಬಳಿಕ ಗೇಟ್ ಅನ್ನ ವಾಪಸ್ ಇಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗೇಟ್ ಯಾಕೆ ಹೇಗೆ ಓಪನ್ ಆಯಿತು ಅನ್ನೋದೇ ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆಯಂತೆ. ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ ಅಧಿಕಾರಿಗಳಿಗೆ, ಅಥವಾ ಕಳ್ಳ ಮಾರ್ಗದ ಮೂಲಕ ನದಿಗೆ ನೀರು ಹರಿಸೋದಕ್ಕೆ ಮುಂದಾಗಿ ಇನ್ನೊಬ್ಬರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಮುಂದಾದ್ರೆ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ನೋಡಿ, ಬೇಸಿಗೆ ಟೈಮ್ನಲ್ಲಿ ರೈತರ ಬೆಳೆಗಳಿಗೆ ನೀರು ಬಿಡಬೇಕು ಅಂತ ಸ್ಟೋರೇಜ್ ನೀರನ್ನು ಇಟ್ಟಿರ್ತಾರೆ. ಅದು ಹೀಗೆ ಬೇಕಾಬಿಟ್ಟಿಯಾಗಿ ಪೋಲಾಗತ್ತೆ ಅಂದರೆ ಏನರ್ಥ? ಯಾರು ಆನ್ಸರಬಲ್ ಇದಕ್ಕೆ? ಆಮೇಲೆ 1 ಗಂಟೆ ಸರಿ 2 ಗಂಟೆ ಸರಿ ಅಲ್ಲಿ ನಿರಂತರವಾಗಿ ಶಿಫ್ಟ್ ವೈಸ್ ಕೆಲಸ ಮಾಡ್ತಿರ್ತಾರೆ ಸಿಬ್ಬಂದಿಗಳು. ಅವ್ರಿಗೆ ಗೊತ್ತಾಗದೆ ಆಯಿತು ಅಂತ ಹೇಳಿದ್ರೆ ನಂಬೋದು ಸ್ವಲ್ಪ ಕಷ್ಟ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್, ಡೆಡಿಕೇಟೆಡ್ ಸಿಬ್ಬಂದಿಗಳು ಈ ಗೇಟ್ ವಿಚಾರವಾಗಿ 24/7 ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ಇದೆಲ್ಲ ಆಗೋಯ್ತು, ಹೆಂಗಾಯ್ತು ಅನ್ನೋದು ಗೊತ್ತಿಲ್ಲ ಅಂತ ಹೇಳೋದು ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾರ್ದಿದು ಕಳ್ಳಾಟ, ಯಾಕೆ ಹಿಂಗಾಯ್ತು ಅಂತ? ಖಂಡಿತ ಮಮತಾ, ಅದೇ ಪ್ರಶ್ನೆಗಳು ಇದೀಗ ಕಾಡ್ತಾ ಇರುವಂತದ್ದು. ಸದ್ಯ ಈ ಕೆಆರ್ಎಸ್ ಡ್ಯಾಮ್ ನಲ್ಲಿ ಇರುವಂತದ್ದು ಕೇವಲ 28 TMC ಮಾತ್ರ. ಈ ಮುಂಗಾರು ಮಳೆ ಆದ್ರೆ ಮಾತ್ರ ಒಂದಿಷ್ಟು ಪ್ರಮಾಣದಲ್ಲಿ ಜನರು ಖುಷಿಯಾಗಿರಕ್ಕೆ ಸಾಧ್ಯ. ಒಂದು ವೇಳೆ ಮಳೆ ಬೀಳಲಿ ಅಂತಂದ್ರೆ ಕುಡಿಯೋ ನೀರು ಕೂಡ ಅಭಾವ ಎದುರಾಗುತ್ತೆ. ಆದ್ರೆ ಭಾನುವಾರ ಇದ್ದಕ್ಕಿದ್ದಂತೆ ಗೇಟ್ ಓಪನ್ ಆಗಿ 2000 ಕ್ಯೂಸೆಕ್ ನೀರು ನದಿ ಪಾಲಾಗ್ತದೆ ಅಂತಂದ್ರೆ ಒಂದು ರೀತಿಯಾಗಿ ಗಮನಾರ್ಹ ರೀತಿಯಲ್ಲಿ ಕೂಡ ಅನುಮಾನ ಪಡುವಂತ ಪ್ರಶ್ನೆಗಳಾಗಿರುವಂತದ್ದು. ಯಾಕಂತಂದ್ರೆ ಏನು ಕೆಆರ್ಎಸ್ ಭಾಗದಲ್ಲಿ ಕೂಡ ಕೆಆರ್ಎಸ್ ಡ್ಯಾಮ್ ನಲ್ಲಿ ಶಿಫ್ಟ್ ವೈಸ್ 3 ಶಿಫ್ಟ್ ವೈಸ್ ಕೆಲಸ ಮಾಡ್ತಾರೆ. ಆದ್ರೆ ಇದ್ದಕ್ಕಿದ್ದಂತೆ 80 ಅಡಿಗೂ ಮೇಲ್ಪಟ್ಟಂತ ಒಂದು ಗೇಟ್ ಓಪನ್ ಆಗಿ ಇಷ್ಟು ಪ್ರಮಾಣದಲ್ಲಿ ನೀರು ಹೋಗುತ್ತೆ ಅಂತಂದ್ರೆ ಒಂದು ರೀತಿಯಾಗಿ ಅನುಮಾನವನ್ನು ಕೂಡ ಮುಟ್ಟುತ್ತೆ. ಅಧಿಕಾರಿಗಳಿಗೆ ಈ ಬಗ್ಗೆ ಪ್ರಶ್ನೆ ಮಾಡಲು ಕೂಡ ಕರೆ ಮಾಡುವಂತ ಸಂದರ್ಭದಲ್ಲಿ ಯಾರು ಕೂಡ ಕರೆಯನ್ನ ಸ್ವೀಕರಿಸಿ ಉತ್ತರವನ್ನು ಕೂಡ ಹೇಳಿಲ್ಲ. ಆದ್ರೆ ಈಗ ನಿರಂತರವಾಗಿ ಒಂದು ದಿನ ನೀರು ಹರಿದ ಬಳಿಕವಾಗಿ ಅಂದ್ರೆ ಭಾನುವಾರ ಗೇಟ್ ಓಪನ್ ಆಗಿತ್ತು, ಸೋಮವಾರ ರಾತ್ರಿ ಈ ಒಂದು ಗೇಟ್ ಅನ್ನ ಕ್ಲೋಸ್ ಮಾಡಿರುವಂತದ್ದು. ಇದೀಗ ಜನರ ಆಕ್ರೋಶಕ್ಕೂ ಕಾರಣ ಆಗಿದೆ, ಮತ್ತೆ ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುತ್ತದೆ. ಇದಕ್ಕೆ ಆನ್ಸರಬಲ್ ಆಗಿರುವಂತಹ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕು. ಏನ್ ಲೋಪದೋಷಗಳಾಗಿವೆ ಅನ್ನೋದು ಕೂಡ ಉತ್ತರವನ್ನು ಕೊಡಬೇಕು. ಈ ಬಗ್ಗೆ ಚಲುವರಾಯಸ್ವಾಮಿ ಅವರ ಗಮನಕ್ಕೂ ಕೂಡ ತರುವಂತ ಕೆಲಸಗಳು ಕೂಡ ಇದೀಗ ಆಗಿರುವಂತದ್ದು. ಇದಕ್ಕೆ ಚಲುವರಾಯಸ್ವಾಮಿ ಏನು ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುತ್ತದೆ. ಮಮತಾ, ಧನ್ಯವಾದ ರೋಹಿತ್, ನಮ್ಮನ್ನ ಮಾಹಿತಿಗಾಗಿ.